ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂತಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ನನಗೆ ಜನ್ಮವನ್ನ ನೀಡಿರ್ತಕ್ಕಂತಹ ತಂದೆ ತಾಯಿಗೆ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ನನಗೆ ಜ್ಞಾನವನ್ನ ಕೊಟ್ಟಿರ್ತಕ್ಕಂತಹ ಸಕಲ ಗುರುವೃಂದದವರಿಗೆ, ಆಧ್ಯಾತ್ಮಿಕ ಜ್ಞಾನವನ್ನ ಕೊಡ್ತಾ ಇರ್ತಕ್ಕಂತಹ ಮಾರ್ಗದರ್ಶಕ ಗುರುಗಳಿಗೆ, ನನಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ, ಪರಿಚಯಿಸಿರ್ತಕ್ಕಂತಹ ಗೀತಾ ನಾಯಕನಟ್ಟಿ ಮೇಡಮ್ ಅವರಿಗೆ, ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಈ ದಿನ ನಾನು ನಾಗರ ಪಂಚಮಿ ಹಬ್ಬ, ಅದರ ಒಂದು ಆಚರಣೆ ಹೇಗೆ, ಅದರ ಒಂದು ವಿಶೇಷತೆ ಏನು, ಆ ಒಂದು ನಾಗರ ಪಂಚಮಿ ಹಬ್ಬದ ಒಂದು ಪೌರಾಣಿಕ ಹಿನ್ನೆಲೆ ಏನಿದೆ, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಅತಿ ಪ್ರಸಿದ್ಧವಾಗಿರ್ತಕ್ಕಂತಹ ನಾಗರ ದೇವಸ್ಥಾನಗಳು ಎಲ್ಲಿ ಇದಾವೆ ಅಂತಕ್ಕಂತಹ ವಿಷಯವನ್ನ ನನಗೆ ತಿಳಿದ ಮಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ನಾಗರ ಪಂಚಮಿ, ಈ ನಾಗರ ಪಂಚಮಿ ಹಬ್ಬವನ್ನು ನಾವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಆಚರಣೆಯನ್ನ ಮಾಡ್ತೀವಿ. ಈ ಪಂಚಮಿಯಲ್ಲಿ ಏನು ಈ ನಾಗರ ಪಂಚಮಿಯನ್ನ ಪಂಚಮಿಯ ದಿನ ನಾವು ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತೀವಲ್ಲ, ಅಲ್ಲಿಂದ ಮುಂದಕ್ಕೆ ಹಬ್ಬಗಳ ಒಂದು ಸಾಲೆ ಪ್ರಾರಂಭ ಆಗುತ್ತೆ. ಈ ಒಂದು ನಾಗರ ಪಂಚಮಿಯ ಹಬ್ಬದ ಒಂದು ಆಚರಣೆ ಅಂತಕ್ಕಂಥದ್ದು ಇದು ಇತ್ತೀಚೆಗೆ ಬಂದಿರ್ತಕ್ಕಂಥದ್ದಲ್ಲ. ಪುರಾತನ ಕಾಲದಿಂದ ಸಹಿತನೇ ಈ ಒಂದು ಆಚರಣೆಯನ್ನ ನಾವು ನೋಡ್ತಾ ಇದ್ವಿ. ಏನು ನಾಗರಿಕತೆ ಅಂತಕ್ಕಂಥದ್ದು ಏನ್ ಪ್ರಾರಂಭ ಆಯ್ತಲ್ಲ, ಆಗಿನಿಂದ ಸಹಿತನೇ ಈ ನಾಗಾರಾಧನೆ ಅಂತಕ್ಕಂಥದ್ದು ಇದೆ. ಎಲ್ಲೇ ಭೂಮಿಯನ್ನ ಅಗೆದಾಗ ಉತ್ಕಲನ ಕ್ರಿಯೆ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲೆಲ್ಲಾನು ನಾಗರ ಕಲ್ಲುಗಳು ಗೋಚರ ಆಗ್ತಕ್ಕಂಥದನ್ನ ನಾವು ಕಾಣ್ತೀವಿ. ಕೆಲವು ಕಡೆ ಎಲ್ಲ ಈ ಹೊಲವನ್ನ ಹಗಿಬೇಕಾದ್ರೆ ಏನಾದ್ರೂ ಐತಿಹಾಸಕಾರರು ಏನಾದ್ರೂ ಸಂಶೋಧನೆ ಮಾಡ್ಬೇಕಾದ್ರೂ ಸಹಿತ ಸಾಕಷ್ಟು ನಾಗರ ಕಲ್ಲುಗಳು ಸಿಕ್ಕಿರ್ತಕ್ಕಂಥದನ್ನ ನೋಡ್ಬಹುದು. ಇದನ್ನ ನಾವು ನೋಡಿದ್ರೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಇದು ಸಾವಿರಾರು ವರ್ಷಗಳ ಹಿಂದಿನಿಂದ ಸಹಿತ ಈ ಒಂದು ಪಂಚಮಿ ಹಬ್ಬದ ಆಚರಣೆ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ನಮ್ಮ ಒಂದು ಗಮನಕ್ಕೆ ಬರೋದನ್ನ ನಾವಿಲ್ಲಿ ಕಾಣಬಹುದು. ಈ ಒಂದು ಹಬ್ಬದ ಆಚರಣೆಯ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಒಂದು ಸಾಮಾನ್ಯ ಒಂದು ವಿಷಯ ಏನು ಅಂತಂದ್ರೆ, ಈ ಒಂದು ಶ್ರಾವಣ ಮಾಸದಲ್ಲಿ ಮಳೆಗಾಲ ಪ್ರಾರಂಭ ಆಗಿರುತ್ತೆ, ಸಾಕಷ್ಟು ಮಳೆ ಬರ್ತಾ ಇರುತ್ತೆ, ಹಾವುಗಳು ವಾಸ ಮಾಡ್ತಕ್ಕಂತಹ ಸ್ಥಳ ಎಲ್ಲ ತೇವದಿಂದ ಕೂಡಿರುತ್ತೆ. ಹಾಗಾಗಿ ಅವೇನ್ ಮಾಡ್ತವೆ ಅಂತಂದ್ರೆ, ಬೆಚ್ಚನೆಯ ಸ್ಥಳವನ್ನು ಹುಡುಕಿಕೊಂಡು ಹುತ್ತದಿಂದ ಮತ್ತೆ ಬಿಲಗಳಿಂದ ಹೊರಗಡೆ ಬರೋದನ್ನ ನಾವಿಲ್ಲಿ ಕಾಣಬಹುದು. ಹಾಗಾಗಿ ಶ್ರಾವಣ ಮಾಸದ ಮುಂದು ಸ್ವಲ್ಪ ಹಾವುಗಳ ಸಂಖ್ಯೆ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಇಂತಹ ಹಾವುಗಳಿಂದ ನಮ್ಗೆ ಯಾವುದೇ ಒಂದು ರೀತಿಯ ತೊಂದರೆ ಆಗದೇ ಇರಲಿ ಅಂತಂದೇಳ್ಬಿಟ್ಟು ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಪಂಚಮಿಯ ದಿನ ನಾಗಾರಾಧನೆಯನ್ನ ಜಾರಿಗೆ ತಂದ್ರು. ಅದನ್ನ ನಾವ್ ಈಗ್ಲೂ ಸಹಿತ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಈ ಒಂದು ಹಬ್ಬದ ಒಂದು ಆಚರಣೆ, ಅದರ ಹಿನ್ನೆಲೆನ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ನಮ್ಮ ಭಾರತ ದೇಶದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಹಬ್ಬಕ್ಕೂ ಒಂದು ಹಿನ್ನೆಲೆ ಅಂತಕ್ಕಂಥದ್ದಿದೆ. ಈ ಒಂದು ಪಂಚಮಿಯ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನ ನಾವು ನೋಡಿದಾಗ, ಮೊದಲನೆಯದಾಗಿ ಭಾಗವತದಲ್ಲಿ ಇದರ ಒಂದು ಪ್ರಸ್ತಾಪ ಅಂತಕ್ಕಂಥದ್ದು ಬರುತ್ತೆ. ಭಾಗವತದಲ್ಲಿ ಶ್ರೀಕೃಷ್ಣ ಬಾಲಕನಾಗಿದ್ದಾಗ ತನ್ನ ಸ್ನೇಹಿತರ ಜೊತೆ ಚೆಂಡಾಟವನ್ನ ಆಡ್ತಾ ಇರ್ತಾನೆ. ಯಮುನಾ ನದಿಯ ತೀರದಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಆ ಚೆಂಡು ಹೋಗ್ಬಿಟ್ಟು ಮರದ ಕೊಂಬೆಲಿ ಸಿಕ್ಕೊಳ್ಳು. ಆ ಕೊಂಬೆ ಯಮುನಾ ನದಿಗೆ ಚಾಚ್ಕೊಂಡಿರ್ತಕ್ಕಂತಹ ಒಂದು ಮರದ ಕೊಂಬೆ ಇದು. ಆ ಚೆಂಡನ್ನ ತೆಗಿಲಿಕ್ಕೆ ಹೋದಾಗ ಕೃಷ್ಣ ಏನಾಗ್ತಾನಪ್ಪ ಅಂದ್ರೆ, ಆ ಒಂದು ಯಮುನಾ ನದಿಯಲ್ಲಿ ಬಿದ್ದು ಬಿಡ್ತಾನೆ. ಆ ಯಮುನಾ ನದಿಯಲ್ಲಿ ಕಾಳಿಂಗ ಅಂತಕ್ಕಂತಹ ನಾಗ ಬಂದು ಸೇರ್ಕೊಂಡಿರುತ್ತೆ. ಬಹಳ ವಿಷಯುಕ್ತವಾಗಿರ್ತಕ್ಕಂತಹ ನಾಗ ಅದು. ಅಲ್ಲಿ ನೀರ್ ಕುಡಿಲಿಕ್ಕೆ ಬರ್ತಕ್ಕಂತಹ ಪ್ರಾಣಿಗಳಿಗೆ, ಇತರ ಜೀವಿಗಳಿಗೆಲ್ಲ ಅದು ತೊಂದರೆಯನ್ನ ಕೊಡ್ತಾ ಇರುತ್ತೆ. ಜೊತೆಗೆ ಆ ನೀರನ್ನು ಸಹಿತ ಅದು ವಿಷಯುಕ್ತವಾಗಿ ಮಾಡಿರುತ್ತೆ. ಅಂತಹ ಒಂದು ನಾಗ ಅದು. ಶ್ರೀಕೃಷ್ಣ ಯಾವಾಗ ಯಮುನಾ ನದಿಗೆ ಚೆಂಡನ್ನ ತೆಗಿಲಿಕ್ಕೆ ಹೋದಾಗ ಬೀಳ್ತಾನೋ, ಶ್ರೀಕೃಷ್ಣನ ಮೇಲೆ ಆಕ್ರಮಣವನ್ನ ಮಾಡಿ, ಆಗ ದೈವಾಂಶ ಸಂಭೂತನಾಗಿರ್ತಕ್ಕಂತಹ ಶ್ರೀಕೃಷ್ಣ ಆ ಕಾಳಿಂಗ ನಾಗನ ಎಡೆಯ ಮೇಲೆ ನಾಟ್ಯವನ್ನ ಮಾಡ್ತಾ ಆ ಒಂದು ಕಾಳಿಂಗ ನಾಗವನ್ನ ಮರ್ದನ ಮಾಡ್ತಾನೆ. ಅದರ ಒಂದು ಅಹಂಕಾರವನ್ನ ಅವನೇನ್ ಮಾಡ್ತಾನೆ, ಇಳಿಸ್ತಾನೆ. ಆ ದಿನ ಏನಾಗಿತ್ತು ಅಂತಂದ್ರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಆಗಿತ್ತು. ಆ ಕಾಳಿಂಗ ಮರ್ದನದ ಒಂದು ಜ್ಞಾಪಕಾರ್ಥವಾಗಿ ಆ ದಿನವನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ
ನಾಗರ ಪಂಚಮಿ ಅಂತಂದೇಳ್ಬಿಟ್ಟು ಆಚರಣೆಯನ್ನ ಮಾಡ್ತಾ ಇದೀವಿ. ಇದು ಭಾಗವತದಲ್ಲಿ ಬರ್ತಕ್ಕಂತಹ ಒಂದು ಸನ್ನಿವೇಶ. ಒಂದೇ ನಿಮಿಷ ಮತ್ತೊಂದು ನಾವು ಪೌರಾಣಿಕ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೊಂದು ಪೌರಾಣಿಕ ಕಥೆನ ನಾವು ತಗೊಂಡಾಗ, ಪಾಂಡವರ ನಂತರ ಅಭಿಮನ್ಯು ಮತ್ತು ಉತ್ತರೆಯ ಮಗ ಪರೀಕ್ಷಿತ ಒಂದು ಮಹಾರಾಜ ಆಗ್ತಾನೆ. ಆಳ್ವಿಕೆಯನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಒಂದು ಸಾರಿ ಬೇಟೆಗಾಗಿ ಅವನು ಕಾಡಿಗೆ ಹೋಗ್ತಾನೆ. ಬೇಟೆ ಆಡ್ತಾ ಆಡ್ತಾ ಬಾಯಾರಿಕೆ ಆಗುತ್ತೆ. ನೀರನ್ನ ಹುಡುಕಿಕೊಂಡು ಅವನು ಕಾಡಿನ ಒಳಗಡೆ ಹೋಗ್ತಾನೆ. ಯಾವ್ದಾದ್ರು ಆಶ್ರಮ ಏನಾದ್ರೂ ಸಿಗಬಹುದು ಅಂತಂದ್ ಹೇಳ್ಬಿಟ್ಟು ಅವನಿಗೆ ಶಮಿಕರು ಮುನಿಗಳು ವಾಸ ಮಾಡ್ತಾ ಇರ್ತಕ್ಕಂತಹ ಆಶ್ರಮ ಕಣ್ಣಿಗೆ ಕಾಣುತ್ತೆ. ಅಲ್ಲಿಗೆ ಹೋಗ್ತಾನೆ ಇವನು ನೀರ್ ಕೇಳ್ಬೇಕು ಅಂತಂದ್ ಹೇಳ್ಬಿಟ್ಟು. ಆ ಶಮಿಕ ಮುನಿಗಳು ಧ್ಯಾನದಲ್ಲಿ ಮುಳುಗಿರ್ತಾರೆ. ಅವರಿಗೆ ರಾಜ ಬಂದಿರ್ತಕ್ಕಂಥದ್ದು ಗೊತ್ತಾಗೋದೇ ಇಲ್ಲ. ಹಾಗಾಗಿ ಯಾವುದೇ ಒಂದು ಸತ್ಕಾರವನ್ನ ಮಾಡೋದಿಲ್ಲ ಅವರು. ಪರೀಕ್ಷಿತ ಮಹಾರಾಜ ಒಂದ್ಸರಿ ಮಾತಾಡಿಸ್ತಾನೆ, ಅವನು ನೀರ್ ಬೇಕು ಅಂತಂದ್ ಹೇಳ್ಬಿಟ್ಟು ಮಾತಾಡೋದಿಲ್ಲ. ಅವನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ರಾಜನಾಗಿರ್ತಕ್ಕಂತಹ ನಾನು ಆಶ್ರಮದ ಬಾಗಿಲಿಗೆ ಬಂದಾಗ ನನ್ನನ್ನ ಸತ್ಕರಿಸಲಿಲ್ಲ ಅಂತಂದ್ ಹೇಳ್ಬಿಟ್ಟು ಅವನಿಗೆ ಬಹಳ ಕೋಪ ಬರುತ್ತೆ. ಅಲ್ಲಿ ಹತ್ತಿರದಲ್ಲಿನ ಒಂದು ಹಾವು ಸತ್ ಬಿದ್ದಿರುತ್ತೆ. ಕೋಪಗೊಂಡಿರ್ತಕ್ಕಂತಹ ಪರೀಕ್ಷಿತ ಮಹಾರಾಜ ಏನ್ ಮಾಡ್ತಾನೆ, ಆ ಸತ್ತಿರ್ತಕ್ಕಂತಹ ಹಾವನ್ನ ಆ ಶಮಿಕ ಋಷಿಗಳ ಕೊರಳಿಗೆ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಶಮಿಕ ಮುನಿಯ ಮಗ ಶೃಂಗಿ ಆಶ್ರಮಕ್ಕೆ ಬರ್ತಾನೆ. ಹೊರಗಡೆ ಹೋಗಿರ್ತಕ್ಕಂತಹ ಶೃಂಗಿ ಆಶ್ರಮಕ್ಕೆ ಬರ್ತಾನೆ. ಬಂದು ನೋಡಿದಾಗ ತಂದೆಯ ಕೊರಳಲ್ಲಿ ಸತ್ತಿರ್ತಕ್ಕಂತಹ ಹಾವು ಇರುತ್ತೆ. ಅವನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಒಂದು ಶಾಪವನ್ನ ಹಾಕ್ತಾನೆ. ಏನು ಅಂದ್ರೆ, ಯಾರು ನನ್ನ ತಂದೆಯ ಕೊರಳಿಗೆ ಈ ಸತ್ತ ಹಾವನ್ನ ಹಾಕಿದಾರೋ ಅವರು 7 ದಿನಗಳ ಒಳಗಾಗಿ ಮರಣವನ್ನ ಹೊಂದಲಿ ಅಂತಂದ್ ಹೇಳ್ಬಿಟ್ಟು ಅವನು ಶಾಪವನ್ನ ಕೊಡ್ತಾನೆ ಶೃಂಗಿ. ಅವನಿಗೆ ಮಹಾರಾಜ ಹಾಕಿರ್ತಕ್ಕಂಥದ್ದು ಗೊತ್ತಿಲ್ಲ. ಅವನು ಒಟ್ಟಿನಲ್ಲಿ ಏನ್ ಮಾಡ್ತಾನಂದ್ರೆ, ನನ್ನ ತಂದೆಗೆ ಅವಮಾನ ಆಯ್ತಲ್ಲ ಅಂತಕ್ಕಂತಹ ಕೋಪದಲ್ಲಿ ಅವನು ಶಾಪವನ್ನ ಕೊಡ್ತಾನೆ. ಆ ಒಂದು ಮುನಿಯ ಶಾಪದ ಅನುಸಾರ ತಕ್ಷಕ ಅಂತಕ್ಕಂತಹ ನಾಗನ ಕಡಿತದಿಂದ ಪರೀಕ್ಷಿತ ಮಹಾರಾಜ ಏನ್ ಮಾಡ್ತಾನೆ, 7 ದಿನಗಳ ಒಳಗಾಗಿ ಮರಣವನ್ನ ಹೊಂದುತ್ತಾನೆ. ಪರೀಕ್ಷಿತ ಮಹಾರಾಜ ಮರಣವನ್ನ ಹೊಂದಿದ ಮೇಲೆ ಅವನ ಮಗ ಆಗಿರ್ತಕ್ಕಂತಹ ಜನಮೇಜಯ ಅಂತಕ್ಕಂತಹವನು ಅಧಿಕಾರವನ್ನ ತಗೊಳ್ತಾನೆ. ಅವನು ಒಳ್ಳೆಯ ರಾಜನೇನೆ, ಬಹಳ ಉತ್ತಮವಾಗಿರ್ತಕ್ಕಂತಹ ಆಳ್ವಿಕೆಯನ್ನ ಮಾಡ್ತಾ ಇರ್ತಕ್ಕಂತಹ ರಾಜ. ಅವನಿಗೆ ತನ್ನ ತಂದೆಯನ್ನ ಕೊಂದಿರ್ತಕ್ಕಂತಹ ನಾಗ ಸಂಕುಲದ ಮೇಲೆ ಬಹಳ ಕೋಪ ಬರುತ್ತೆ. ಹಾಗಾಗಿ ಏನ್ ಮಾಡ್ತಾನ ಅವನು, ಆ ನಾಗ ಸಂಕುಲವನ್ನೆಲ್ಲ ನಾಶ ಮಾಡ್ಬೇಕು ಅಂತಂದ್ ಹೇಳ್ಬಿಟ್ಟು ಒಂದು ಸರ್ಪ ಯಜ್ಞವನ್ನ ಕೈಗೊಳ್ತಾನೆ. ಆ ಸರ್ಪ ಯಜ್ಞವನ್ನ ಮಾಡ್ತಾ ಇರ್ತಾನೆ. ಬೇರೆ 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 ಪಾತಾಳದಲ್ಲಿ ಇಲ್ಲಿ ಇರ್ತವೋ ನಾಗಗಳು, ಎಲ್ಲ ನಾಗಗಳು ಬಂದು ಆ ಯಜ್ಞದಲ್ಲಿ ಬಿದ್ದು ಸಾಯ್ತಾ ಇರ್ತವೆ. ಇದೇ ರೀತಿ ಆಗ್ಬಿಟ್ರೆ ನಮ್ಮ ನಾಗ ಸಂಕುಲ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತಂದ್ ಹೇಳ್ಬಿಟ್ಟು ಕೆಲವು ನಾಗಗಳು ಏನ್ ಮಾಡ್ತವೆ ಅಂತಂದ್ರೆ, ಮಾನಸ ದೇವಿ ಹತ್ರ ಬರ್ತವೆ. ಮಾನಸ ದೇವಿ ಎಲ್ಲ ನಾಗಗಳ ತಾಯಿ. ಮಾನಸ ದೇವಿಯ ಹತ್ತಿರ ಬಂದು ತಮ್ಮ ಒಂದು ಕಷ್ಟವನ್ನು ನಿವೇದಿಸಿಕೊಳ್ತಾರೆ. ಮಾನಸ ದೇವಿಯ ಯಜಮಾನರು ಅಂದ್ರೆ ಅವರ ಪತಿಯ ಹೆಸರು ಜರತ್ಕಾರು ಮುನಿ ಅಂತಂದ್ ಹೇಳ್ಬಿಟ್ಟು, ಜರತ್ಕಾರು ಮುನಿ ಮತ್ತು ಮಾನಸ ದೇವಿಯ ಮಗ ಆಸ್ತಿಕ ಮುನಿ ಅಂತಂದ್. ಈ ಮಾನಸ ದೇವಿ ಏನ್ ಮಾಡ್ತಾಳೆ, ತನ್ನ ಮಗ ಆಗಿರ್ತಕ್ಕಂತಹ ಆಸ್ತಿಕ ಮುನಿಗೆ ಹೇಳ್ತಾಳೆ, ನೀನ್ ಹೋಗ್ಬಿಟ್ಟು ಜನಮೇಜಯನ ಆಸ್ಥಾನಕ್ಕೆ ಹೋಗ್ಬಿಟ್ಟು ಏನಾದ್ರೂ ಮಾಡಿ ಈ ಯಜ್ಞವನ್ನ ನಿಲ್ಲಿಸಿ ನಾಗಗಳನ್ನ ಕಾಪಾಡು ಅಂತಂದ್ ಹೇಳ್ಬಿಟ್ಟು ಆಸ್ತಿಕ ಮುನಿಗೆ ಕಳಿಸ್ತಾರೆ. ಆಗ ಆಸ್ತಿಕ ಮುನಿಗಳು ಆ ರಾಜನ ಆಸ್ಥಾನಕ್ಕೆ ಬರ್ತಾರೆ. ಬಂದ್ಬಿಟ್ಟು ಅರಸನ ಒಂದು ಮನವೊಲಿಸ್ತಾರೆ. ಇಲ್ಲ, ಇದು ನಾಗನ ತಪ್ಪು ಏನಿಲ್ಲ, ತಕ್ಷಕ ರಾಜನ ತಪ್ಪೇನಿಲ್ಲ, ಇದು ಮುನಿಗಳ ಒಂದು ಶಾಪ ನೆರವೇರ್ಬೇಕಾಗಿತ್ತು. ಹಾಗಾಗಿ ಈ ನಾಗ ತಕ್ಷಕ ನಾಗ ಅಂತಕ್ಕಂಥ ಬರೀ ನಿಮಿತ್ತ ಮಾತ್ರ. ಹಾಗಾಗಿ ನೀನು ಇಡೀ ನಾಗಕುಲವನ್ನ ನಾಶ ಮಾಡ್ತಕ್ಕಂಥದ್ದು ಸರಿಯಲ್ಲ. ದಯವಿಟ್ಟು ನೀನು ತಕ್ಷಣ ಈ ಒಂದು ಯಜ್ಞವನ್ನ ನಿಲ್ಲಿಸು ಅಂತಂದ್ ಹೇಳ್ಬಿಟ್ಟು ಆಸ್ತಿಕ ಮುನಿ ಜನಮೇಜಯ ಮಹಾರಾಜನಿಗೆ ಮನವಿಯನ್ನ ಮಾಡ್ತಾರೆ. ಆಗ ಆ ಒಂದು ಆಸ್ತಿಕ ಮುನಿಯ ಒಂದು ಮಾತನ್ನ ಕೇಳ್ಬಿಟ್ಟು ಜನಮೇಜಯ ರಾಜನ ಕೋಪ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಅವನು ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ, ಈ ಒಂದು ಸರ್ಪ ಯಜ್ಞವನ್ನ ನಿಲ್ಲಿಸ್ತಾನೆ. ಆ ಸರ್ಪ ಯಜ್ಞವನ್ನ ನಿಲ್ಲಿಸಿ ನಾಗಗಳನ್ನ ರಕ್ಷಣೆ ಮಾಡ್ತಾನೆ. ಆ ರಕ್ಷಣೆ ಮಾಡ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ
ಆಸ್ತಿಕ ಮುನಿಗಳು. ಆ ಒಂದು ಯಜ್ಞ ಅಂತಕ್ಕಂಥದ್ದು ನಿಂತಿರ್ತಕ್ಕಂಥದ್ದು ಸಹಿತನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ. ಆ ಒಂದು ನೆನಪಿಗೋಸ್ಕರ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಪಂಚಮಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತೀವಿ. ಯಾವಾಗ ಈ ನಾಗ ಒಂದು ಸರ್ಪಯಜ್ಞವನ್ನ ನಿಲ್ಲಿಸಿ ನಾಗಗಳ ಒಂದು ರಕ್ಷಣೆ ಮಾಡಿರ್ತಕ್ಕಂತಹ ಆಸ್ತಿಕ ಮುನಿಗೆ ಈ ನಾಗ ದೇವತೆಗಳು ಏನ್ ಮಾಡ್ತಾರೆ, ಒಂದು ಇದನ್ನ ವರವನ್ನ ಕೊಡ್ತಾರೆ. ನೋಡಪ್ಪ, ನೀನು ನಮ್ಮನ್ನ ರಕ್ಷಣೆ ಮಾಡಿದೀಯಾ, ಹಾಗಾಗಿ ಯಾರು ನಿನ್ನನ್ನ ನೆನಪು ಮಾಡ್ತಾರೆ ಅವರಿಗೆ ನಾವು ಯಾವ ತೊಂದರೆಯನ್ನು ಕೊಡೋದಿಲ್ಲ ಅಂತಂದೇಳ್ಬಿಟ್ಟು ಒಂದು ಅಭಯವನ್ನ ಕೊಡ್ತಾರೆ. ಹಾಗಾಗಿ ನೋಡಿ, ನಾಗರ ಹಾವು ಕಂಡಾಗ ಆಸ್ತಿಕ 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 ಅಂತ 3 ಸಾರಿ ಅಂದ್ರೆ ಅವ್ರಿಗೆ ಯಾವುದೇ ಒಂದು ತೊಂದರೆಯನ್ನ ಕೊಡೋದಿಲ್ಲ. ಹಳ್ಳಿಗಳ ಕಡೆ ಈಗ್ಲೂ ಸಹಿತ ನನ್ನ ಮನೆಯ ಮುಂಭಾಗದಲ್ಲಿ ಬಾಗಿಲ ಅಕ್ಕಪಕ್ಕ ಆಸ್ತಿಕ ಅಂತ ಬರ್ದಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅಂದ್ರೆ ಆ ರೀತಿ ಬರೆದ್ರೆ ಹಾವುಗಳ ಒಳಗಡೆಗೆ ಪ್ರವೇಶ ಆಗೋದಿಲ್ಲ ಅಂತಕ್ಕಂತಹ ನಂಬಿಕೆ ನಮ್ಮ ಒಂದು ಹಿರಿಯರಲ್ಲಿ ಈಗ್ಲೂ ಸಹಿತ ಇರ್ತಕ್ಕಂಥದನ್ನ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಕಾಣ್ತಾ ಇದೀವಿ. ನೋಡ್ರಿ, ಆಸ್ತಿಕ ಮುನಿಗಳು ಇದನ್ನ ರಕ್ಷಣೆ ಮಾಡಿದ್ರು. ಆಸ್ತಿಕ ಮುನಿಗಳು ಈ ನಾಗ ದೇವತೆಗಳಿಗೆ ಅಳಿಯ ಆಗ್ಬೇಕು. ಈ ನಾಗ ದೇವತೆಗಳೇನ್ ಬರ್ತಾರಲ್ಲ ಅವರ ಒಂದು ತಂಗಿ ಈ ಮಾನಸ ದೇವಿ. ಮಾನಸ ದೇವಿಯ ಮಗನೇನೆ ಆಸ್ತಿಕ ಮುನಿ. ಇನ್ನೊಂದು ಪದ್ಮ ಪುರಾಣದಲ್ಲಿ ಸಹಿತ ಒಂದು ಪೌರಾಣಿಕ ಕಥೆ ಬರುತ್ತೆ. ಪಂಚಮಿಯ ದಿನನೇ ಯಾಕೆ ನಾಗರ ಪಂಚಮಿಯನ್ನ ಆಚರಣೆ ಮಾಡ್ಬೇಕು ಅಂತಕ್ಕಂಥದ್ದು. ಕಶ್ಯಪ ಮುನಿಗೆ ಕದ್ರು ಅಂತಕ್ಕಂತಹ ಪತ್ನಿ ಇದ್ದಾಳೆ. ಆ ಒಂದು ಪತ್ನಿಯಿಂದ ಕಶ್ಯಪ ಋಷಿಗಳಿಗೆ ಅನಂತ, ವಾಸುಕಿ, ತಕ್ಷಕ, ಕಾರ್ಕೋಟಕ, ಪದ್ಮ, ಮಹಾಪದ್ಮ, ಶಂಖ, ಕುಲಿಕ ಅಂತಕ್ಕಂತಹ 8 ಮಕ್ಕಳು ಹುಟ್ಟುತ್ತಾರೆ. ಇವರು ನಾಗಕುಲದ ಅಷ್ಟ ಪ್ರವರ್ತಕರು. ಇವರು ನಾಗಕುಲದ 8 ಕುಲಗಳಿದ್ದಾವೆ. ಆ ಒಂದು 8 ಕುಲಗಳಿಗೆ ಈ 8 ಜನ ಏನಾಗಿರ್ತಾರೆ ಅಂತಂದ್ರೆ ಮುಖಂಡರಾಗಿರ್ತಾರೆ. ಇವರು ತಮ್ಮ ಪರಿವಾರದೊಂದಿಗೆ ಭೂಮಿಯ ಮೇಲೆ ವಾಸವನ್ನ ಮಾಡ್ತಾ ಇರ್ತಾರೆ. ಬ್ರಹ್ಮ ಈ ಒಂದು ನಾಗಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ವರವನ್ನ ಕೊಟ್ಟಿರ್ತಾನೆ. ಏನು ಅಂದ್ರೆ ಅವರ ಒಂದು ಹಲ್ಲಿನಲ್ಲಿ ವಿಷ ಅಂತಕ್ಕಂಥದ್ದು ಇರುತ್ತೆ. ಯಾರಾದ್ರೂ ನಿಮಗೆ ತೊಂದರೆಯನ್ನ ಕೊಟ್ಟಾಗ ಆ ಒಂದು ವಿಷದ ಸಹಾಯದಿಂದ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಅಂತಂದ್ ಹೇಳ್ಬಿಟ್ಟು ಬ್ರಹ್ಮ ವರವನ್ನ ಕೊಟ್ಟಿರ್ತಾನೆ. ಆದ್ರೆ ಈ ಕೆಲವೊಂದು ದುಷ್ಟ ನಾಗಗಳು ಏನ್ ಮಾಡ್ತವೆ ಅಂದ್ರೆ ಈ ಒಂದು ವರವನ್ನ ದುರುಪಯೋಗ ಪಡಿಸ್ಕೊಂಡು ಭೂಮಿ ಮೇಲೆ ಇರ್ತಕ್ಕಂತಹ ಇತರ ಜೀವಿಗಳಿಗೆ ತೊಂದರೆಯನ್ನ ಕೊಡ್ತಾ ಇರ್ತವೆ. ಸಿಕ್ಕ ಸಿಕ್ಕ ಜೀವಿಗಳಿಗೆ ಕಚ್ಚಿ ಸಾಯಿಸ್ತಕ್ಕಂಥದ್ದು, ಈ ರೀತಿ ತೊಂದರೆಯನ್ನ ಕೊಡ್ತಾ ಇರ್ತಾರೆ. ಆಗ ಕೆಲವು ಜೀವಿಗಳು ಏನ್ ಮಾಡ್ತಾವ ಅಂದ್ರೆ ಬ್ರಹ್ಮನ ಮೊರೆ ಹೋಗ್ತವೆ. ಈ ತರ ನೀವು ವರವನ್ನ ಕೊಟ್ಬಿಟ್ಟಿದೀಯ ಭಗವಂತ, ಆ ನಾಗಗಳು ನಮ್ಗೆಲ್ಲ ಬಹಳಷ್ಟು ತೊಂದರೆಯನ್ನ ಕೊಡ್ತಾ ಇದ್ದಾವೆ, ಹಾಗಾಗಿ ನೀವೇ ಕಾಪಾಡ್ಬೇಕು ಅಂತಂದ್ ಹೇಳ್ಬಿಟ್ಟು ಕೆಲವು ಜೀವಿಗಳು ಏನ್ ಮಾಡ್ತವೆ, ಬ್ರಹ್ಮನ ಹತ್ರ ಮನವಿಯನ್ನ ಸಲ್ಲಿಸಿದಾಗ ಆ ಬ್ರಹ್ಮ ಏನ್ ಮಾಡ್ತಾನೆ ಅಂದ್ರೆ ಆ ನಾಗ ಸಂಕುಲವನ್ನ ಕರೆಸಿಬಿಟ್ಟು ಬುದ್ಧಿಯನ್ನ ಹೇಳ್ತಾನೆ. ನೀವು ನಾನ್ ಕೊಟ್ಟಿರ್ತಕ್ಕಂತಹ ವರವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಾ, ಇದೇ ರೀತಿ ಆಗ್ಬಿಟ್ರೆ ನೀವು ಸಂಪೂರ್ಣವಾಗಿ ನಾಶ ಆಗ್ತೀರಾ. ನೀವು ಯಾವುದೇ ಕಾರಣಕ್ಕೂ ಬೇರೆ ಜೀವಿಗಳಿಗೆ ತೊಂದರೆಯನ್ನ ಕೊಡಬೇಡಿ. ನೀವು ಈ ಭೂಲೋಕವನ್ನೇ ಬಿಟ್ಟು ನೀವು ಪಾತಾಳಕ್ಕೆ ಹೋಗಿ ವಾಸವನ್ನ ಮಾಡಿ ಬೇರೆ ಜೀವಿಗಳಿಗೆ ಈ ಒಂದು ಭೂಮಿಯನ್ನ ನೀವು ಬಿಟ್ಕೊಡಿ ವಾಸಿಸ್ಲಿಕ್ಕೆ ಅಂತಂದ್ ಹೇಳ್ಬಿಟ್ಟು ಬ್ರಹ್ಮ ಏನ್ ಮಾಡ್ತಾನೆ, ಬುದ್ಧಿವಾದವನ್ನ ಹೇಳ್ತಾನೆ. ಆಗ ಆ ನಾಗ ಸಂಕುಲ ಏನಾಗುತ್ತೆ ಅಂತಂದ್ರೆ ಭೂಮಿಯನ್ನ ಬಿಟ್ಟು ಪಾತಾಳ ಲೋಕಕ್ಕೆ ಹೋಗ್ಬಿಟ್ಟು ವಾಸವನ್ನ ಬದಲಾಯಿಸ್ಕೊಳ್ತವೆ. ನೋಡಿ, ಹಾಗಾಗಿ ನಮಗೆ ಆ ಒಂದು ನಾಗಗಳು ಭೂಮಿಯನ್ನ ಬಿಟ್ಕೊಟ್ಟಿದ್ದಕ್ಕಾಗಿ ನಾವು ಈ ದಿನ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಭೂಲೋಕದಲ್ಲಿ ವಾಸವನ್ನ ಮಾಡ್ತಾ ಇದೀವಿ. ಅವು ನಾಗಲೋಕಕ್ಕೆ ಹೋಗಿರ್ತಕ್ಕಂತಹ ದಿನ ಸಹಿತ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ. ಹಾಗಾಗಿ ಆ ದಿನವನ್ನ ನಾವೇನ್ ಮಾಡ್ತಾ ಇದೀವಿ, ನಾಗರ ಪಂಚಮಿ ಅಂತಂದ್ ಹೇಳ್ಬಿಟ್ಟು ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾ ಇದೀವಿ. ಇದು ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿರ್ತಕ್ಕಂತಹ ಕಥೆಗಳಿವು. ಈ ಒಂದು ನಾಗ ಒಂದು ಪಂಚಮಿಯ ಒಂದು ಆಚರಣೆ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ಸ್ವಲ್ಪ ವಿಷಯವನ್ನ ತಿಳ್ಕೊಳ್ಳೋಣ. ಈ ಒಂದು ನಾಗಾರಾಧನೆಯನ್ನ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ವಿದೇಶಗಳಲ್ಲಿ ಸಹಿತ ಈ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಸಕಲ ಐಶ್ವರ್ಯ ಪ್ರಾಪ್ತಿಗಾಗಿ, ಸಂತಾನ ಪ್ರಾಪ್ತಿಗಾಗಿ, ರೋಗ ನಿವಾರಣೆಗಾಗಿ, ಅದರಲ್ಲಿನ ಚರ್ಮ ರೋಗ ನಿವಾರಣೆಗಾಗಿ, ದುಷ್ಟ ಶಕ್ತಿಗಳ ನಿವಾರಣೆಗೆ ಈ ಒಂದು ನಾಗರ ಪಂಚಮಿಯನ್ನ ನಾವು ವಿಶೇಷವಾಗಿ ಆಚರಣೆಯನ್ನ ಮಾಡ್ತೀವಿ. ಕೆಲವೊಂದ್ ಕಡೆ ಏನ್ ಮಾಡ್ತಾರಂದ್ರೆ ಆ ಒಂದು ಪಂಚಮಿಯ ದಿನ ಕಾಡಿಗೆ ಹೋಗ್ಬಿಟ್ಟು ಜೀವಂತವಾಗಿರ್ತಕ್ಕಂತಹ ನಾಗಗಳನ್ನ ತಂದು ಅವಕ್ಕೆ ಹಾಲನ್ನ ಎರೆದು ನೈವೇದ್ಯವನ್ನ ತಿನ್ನಿಸಿ
ಅವುಗಳನ್ನ ಮತ್ತೆ ಮರಳಿ ಕಾಡಿಗೆ ಬಿಡೋದನ್ನ ನಾವು ಕಾಣ್ತೀವಿ. ಈಗ್ಲೂ ಸಹಿತ ಕೆಲವೊಂದು ಬುಡಕಟ್ಟು ಜನಾಂಗದಲ್ಲಿ ಈ ಒಂದು ಆಚರಣೆ ಅಂತಕ್ಕಂಥದ್ದು ಇದೆ. ನೋಡ್ರಿ, ನಾಗದೇವ ಅಂತಕ್ಕಂಥದ್ದು ಕಲಿಯುಗದ ಪ್ರತ್ಯಕ್ಷ ದೈವ. ಇದನ್ನ ಜೊತೆಗೆ ಇದು ನಾಗರ ಪಂಚಮಿಯಲ್ಲಿ ಇದು ಪ್ರಕೃತಿಯ ಆರಾಧನೆಯ ಒಂದು ರೂಪನೂ ಆಗಿದೆ. ಆ ದಿನ ರೈತರು ಯಾವುದೇ ಒಂದು ಕೆಲಸ ಕಾರ್ಯವನ್ನ ಮಾಡೋದಿಲ್ಲ, ಭೂಮಿಯನ್ನ ಉಳುಮೆ ಮಾಡೋದಿಲ್ಲ, ಯಾವುದೇ ಒಂದು ಗಿಡ ಮರಗಳಿಗೆ ಹಾನಿಯನ್ನ ಮಾಡೋದಿಲ್ಲ. ನೋಡ್ರಿ, ಆ ದಿನ ಯಾವ ಒಂದು ಜೀವ ಸಂಕುಲಗಳಿಗೂ ನಾವು ತೊಂದರೆಯನ್ನ ಮಾಡಬಾರ್ದು. ಭೂಮಿಯನ್ನ ಉಳುಮೆ ಮಾಡಿದಾಗ ಭೂಮಿಯಲ್ಲಿ ಇರ್ತಕ್ಕಂತಹ ಸಾವಿರಾರು ಜಾತಿಯ ಜೀವಿಗಳು ಮರಣವನ್ನ ಹೊಂದುತ್ತವೆ. ಹಾಗಾಗಿ ಆ ದಿನ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥದ್ದು ನಿಷಿದ್ಧ. ಯಾವುದೇ ಕ್ರಿಮಿ ಕೀಟಗಳನ್ನು ಸಹಿತ ಕೊಲ್ಬಾರ್ದು ಅಂತಕ್ಕಂಥ ಒಂದು ನಿಯಮ ಇದೆ. ಮಾಂಸಾಹಾರವನ್ನ ತ್ಯಜಿಸ್ಬೇಕು. ಆ ದಿನ ಉಪ್ಪು, ಹುಳಿ, ಖಾರ ಎಲ್ಲ ಕಡಿಮೆ ಇರ್ತಕ್ಕಂಥ ಆಹಾರ ಪದಾರ್ಥ ತಿನ್ಬೇಕು ಅಂತಕ್ಕಂತಹ ನಿಯಮ ಸಹಿತನೂ ಇದೆ. ಇಲ್ಲಿ ಆಚರಣೆ ಯಾವ ರೀತಿ ಮಾಡ್ತಾರಪ್ಪ ಅಂತಂದ್ರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಈ ಒಂದು ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಹಾಲು ಎರಿತಕ್ಕಂತಹ ಪದ್ಧತಿ ನಮ್ಮಲ್ಲಿ ಇದೆ. ಆ ದಿನ ಸಂಪೂರ್ಣವಾಗಿರ್ತಕ್ಕಂತಹ ಉಪವಾಸವನ್ನ ಕೆಲವರು ಮಾಡ್ತಾರೆ. ಅಂದ್ರೆ ಅವರಿಗೆ ಉಪವಾಸ ಇರ್ಲಿಕ್ಕೆ ಸಾಧ್ಯ ಆದ್ರೆ ಮಾಡ್ತಾರೆ. ವಯಸ್ಸಾಗಿರ್ತಕ್ಕಂಥವ್ರಿಗೆ, ಮಕ್ಕಳಿಗೆ ಆ ನಿಯಮವನ್ನ ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ಆ ದಿನ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ಹಾಲು, ತೆಂಗಿನಕಾಯಿ, ಕುಂಕುಮ, ಅರಿಶಿಣ, ಎಳ್ಳಿನ ಉಂಡೆ, ಆಮೇಲೆ ಹರಳಿನ ಉಂಡೆ, ಶೇಂಗಾ ಉಂಡೆ, ಈ ತರದವು ನಾಗರಾಜನಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ನೈವೇದ್ಯ ಪದಾರ್ಥಗಳು. ಇಂತಹ ಒಂದು ಪದಾರ್ಥಗಳನ್ನು, ಸಿಹಿ ಪದಾರ್ಥಗಳನ್ನ ತಗೊಂಡು ಹೋಗ್ಬಿಟ್ಟು ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಪೂಜೆ ಮಾಡೋದನ್ನು ನಾವಿಲ್ಲಿ ಕಾಣ್ತೀವಿ. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನಂದ್ರೆ, ಕಲ್ಲಿಗೆ ಪೂಜೆಯನ್ನ ಮಾಡ್ಲಿ, ಹುತ್ತಕ್ಕೆ ಪೂಜೆಯನ್ನ ಮಾಡ್ಲಿ, ಹಾಲನ್ನ ಹಾಕ್ತಕ್ಕಂಥದ್ದು ಒಂದು ಸಂಪ್ರದಾಯಬದ್ಧವಾಗಿ ಬಂದಿರತಕ್ಕಂತಹ ಒಂದು ಆಚರಣೆ. ಆಮೇಲೆ ಹಂಗು ನೂಲು, ಏನು ಇದು ಹತ್ತಿಯ ದಾರ ಏನಿರುತ್ತಲ್ಲ, ಆ ದಾರವನ್ನ ಅರಿಶಿಣ ಪುಡಿಯನ್ನು ಹಚ್ಚಿಬಿಟ್ಟು ಅದಕ್ಕೆ ಒಂದು ಪತ್ರೆನೋ ಹೂವನ್ನ ಕಟ್ಬಿಟ್ಟು ಅದನ್ನ ಹಂಗು ನೂಲು ಅಂತ ಹೇಳ್ತೀವಿ ನಾವು. ಅದಕ್ಕೆ ಆ ಹಂಗು ನೂಲನ್ನ ಏನ್ ಮಾಡ್ತಾರೆ, ಆ ನಾಗರ ಕಲ್ಲಿನ ಮೇಲೆ, ನಾಗರ ಕಲ್ಲಿಗೆ ಪೂಜೆ ಮಾಡಿದ್ರೆ ನಾಗರ ಕಲ್ಲಿನ ಮೇಲೆ ಹಾಕ್ತಾರೆ. ಹುತ್ತಕ್ಕೆ ಪೂಜೆ ಮಾಡಿದ್ರೆ ಹುತ್ತದ ಮೇಲೆ ಆ ಒಂದು ದಾರಗಳನ್ನ ಇಟ್ಟು ಪೂಜಿಸಿ ಆ ಒಂದು ದಾರಗಳನ್ನ ಏನ್ ಮಾಡ್ತಾರೆ, ಕೈಗೆ ಕಟ್ಕೊಳ್ತಕ್ಕಂಥದ್ದು ಪದ್ಧತಿ, ಸಂಪ್ರದಾಯ, ಅದು ಆಚರಣೆ. ಅದು ಅಂದ್ರೆ ನಾಗಗಳಿಂದ ನಮಗೆ ರಕ್ಷಣೆಯನ್ನ ಕೊಡ್ತಕ್ಕಂತಹ ಒಂದು ರಕ್ಷಾ ಬಂಧನ ಅಂತಕ್ಕಂತಹ ಒಂದು ನಂಬಿಕೆ ಅಂತಕ್ಕಂಥದ್ದು ಇದೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಚಿಕ್ಕವು ಬೆಳ್ಳಿ ನಾಗ, ಆಮೇಲೆ ಬಂಗಾರದ್ದು, ಚಿನ್ನದ ನಾಗ ಅಂತ ಸಿಗ್ತವೆ, ಅವನ್ನ ತಗೊಂಡ್ ಬಂದ್ಬಿಟ್ಟು ಅವನ್ನ ಹಾಲಿನ ಜೊತೆಗೆ ಏನ್ ಮಾಡ್ತಾರೆ, ಹುತ್ತಕ್ಕೆ ಹಾಕ್ತಕ್ಕಂತಹ ಪದ್ಧತಿ ಅಂತಕ್ಕಂಥದ್ದು ಇದೆ. ಆ ಒಂದು ಗೆಜ್ಜೆ ವಸ್ತ್ರ ಅಂತಕ್ಕಂಥದ್ದು ಬರುತ್ತೆ, ಹತ್ತಿಯಿಂದ ಮಾಡ್ತಾರೆ. ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆ ದಿನ ನಾಗರ ಪೂಜೆಗೆ. ನಾಗರಾಜನಿಗೆ ಅತಿ ಇಷ್ಟವಾಗಿರ್ತಕ್ಕಂತಹ ಪುಷ್ಪಗಳು ಯಾವ್ಯಾವು ಅಂದ್ರೆ, ಕೇದಗೆ, ಸಂಪಿಗೆ, ಸೇವಂತಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ಒಂದು ಪುಷ್ಪಗಳು. ಸಾಧ್ಯವಾದ್ರೆ ಆ ಪುಷ್ಪಗಳನ್ನ ಅರ್ಪಿಸಿ ನಾವೇನ್ ಮಾಡಬಹುದು ಅಂದ್ರೆ, ಹುತ್ತಕ್ಕೆ ಹಾಲನ್ನ ಎರಿಬಹುದು. ಉತ್ತರ ಕರ್ನಾಟಕದ ಕಡೆಗೆ ಇದನ್ನ ಜೋಕಾಲಿ ಹಬ್ಬ ಅಂತ ಹೇಳ್ತಾರೆ. ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾರೆ. ಜೋಕಾಲಿ ಕಟ್ಬಿಟ್ಟು ಆ ದಿನ ವಯಸ್ಸಿನ ಅಂತರ ಇಲ್ಲದೆಲೆನೆ ಎಲ್ರೂ, ಮಕ್ಕಳಿಂದ ಹಿಡಿದ್ಬಿಟ್ಟು ಮುದುಕರ ತನಕನ ಒಂದು ಸುತ್ತಾದ್ರೂ ಜೋಕಾಲಿ ಆಡ್ಬೇಕು ಅಂತಕ್ಕಂತಹ ಒಂದು ಸಂಪ್ರದಾಯ ಇದೆ. ಜೋಕಾಲಿ ಆಡ್ಬಿಟ್ಟು ಖುಷಿ ಪಡ್ತಕ್ಕಂತಹ ಒಂದು ಸಂಪ್ರದಾಯ ಇದೆ. ಇನ್ನು ಕೆಲವು ಕಡೆ ಇದನ್ನ ಸಹೋದರ ಸಹೋದರಿಯರ ಒಂದು ಹಬ್ಬ ಅಂತಾನು ಹೇಳ್ತಾರೆ. ಸಹೋದರಿಯರು ತಮ್ಮ ಸಹೋದರರಿಗೆ ಸಕಲ ರೀತಿಯ ಐಶ್ವರ್ಯ ಸಿಗಲಿ, ಆಯುಷ್ಯ ಆರೋಗ್ಯವನ್ನ ಕೊಡಲಿ ನಾಗರಾಜ ಅಂತಂದ್ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಆ ದಿನ ಉಂಡೆಗಳನ್ನ ಮಾಡ್ಕೊಂಡು ಹೋಗ್ಬಿಟ್ಟು ನೈವೇದ್ಯವನ್ನ ಅರ್ಪಿಸಿ ಹಾಲನ್ನ ಎರೆದು ಶ್ರೇಯಸ್ಸನ್ನ ಕೋರ್ತಕ್ಕಂತಹ ಒಂದು ಪದ್ಧತಿ ಸಹಿತನ ಇದೆ. ಹಾಗಾಗಿ ಕೆಲವು ಕಡೆ ಇದನ್ನು ಸಹೋದರ ಸಹೋದರಿಯರ ಹಬ್ಬ ಅಂತಂದ್ ಹೇಳ್ಬಿಟ್ಟು ಆಚರಣೆ ಮಾಡೋದನ್ನ ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಹುತ್ತಕ್ಕೆ ಹಾಲು ಹಾಕಿದಾಗ ಏನ್ ಮಾಡ್ತಾರೆ, ಆ ಹುತ್ತದ ಮಣ್ಣು ಏನಿರುತ್ತಲ್ಲ, ಆ ಹುತ್ತದ ಮಣ್ಣನ್ನ ಈ ಕಿವಿಯ ಹಿಂಭಾಗದಲ್ಲಿ, ಗಂಟಲಿಗೆ, ಕುತ್ತಿಗೆಗೆ, ಆಮೇಲೆ ಏನಾದ್ರೂ ಚರ್ಮ ರೋಗ ಇರತಕ್ಕಂತಹ ಭಾಗಗಳಿಗೆ ಅದನ್ನ ಹಚ್ಚತಕ್ಕಂಥದ್ದು ಒಂದು ಸಂಪ್ರದಾಯ ಇದೆ. ಯಾಕೆ ಅಂತಂದ್ರೆ, ಆ ಒಂದು ಹುತ್ತದ ಮಣ್ಣನ್ನ ನಮ್ಮ ಒಂದು ಚರ್ಮಕ್ಕೆ ಹಚ್ಚಿದಾಗ ಆ ಮಣ್ಣಿನಲ್ಲಿ ಇರ್ತಕ್ಕಂತಹ ಔಷಧಿಯ ಗುಣಗಳು ನಮ್ಮ ಚರ್ಮದ ಕಾಯಿಲೆಯನ್ನು ವಾಸಿ ಮಾಡ್ತವೆ ಅಂತಕ್ಕಂತಹ ಒಂದು ನಂಬಿಕೆ ಇದೆ. ಹಾಗಾಗಿ ಆ ಹುತ್ತದ ಮಣ್ಣನ್ನ ಆ ದಿನ ಹಚ್ಕೊಳ್ತಕ್ಕಂಥದ್ದೊಂದು ಪದ್ಧತಿ ಅಂತಕ್ಕಂಥದ್ದು ಇದೆ. ನಾವು ಈ ಒಂದು ನಾಗ ಮತ್ತೆ ಸರ್ಪ ಎರಡಕ್ಕೆ ಇರ್ತಕ್ಕಂತಹ ಸ್ವಲ್ಪ ಒಂದು ವ್ಯತ್ಯಾಸವನ್ನ ತಿಳ್ಕೊಳ್ಳೋಣ. ಈ ನಾಗ ಅಂತ ನಾವ್ ಯಾವ ಒಂದು ಜೀವಿಗಳಿಗೆ ಕರಿತೀವಿ ಅಥವಾ ಯಾರಿಗೆ ಕರಿತೀವಿ, ಸರ್ಪ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ.
ದೈವತ್ವವನ್ನ ಹೊಂದಿರ್ತಕ್ಕಂತಹ, ಭೌತಿಕವಾಗಿ ನಮ್ಗೆ ಗೋಚರ ಆಗದೇ ಇರ್ತಕ್ಕಂತಹ ಒಂದಕ್ಕಿಂತ ಹೆಚ್ಚು ಎಡೆಗಳನ್ನ ಹೊಂದಿರ್ತಕ್ಕಂಥವಕ್ಕೆ ನಾವು ನಾಗಗಳು ಅಂತ ಹೇಳ್ತೀವಿ. ನೋಡಿ, ಒಂದಕ್ಕಿಂತ ಹೆಚ್ಚು ಎಡೆಗಳಿರ್ತವೆ, ದೈವಾಂಶವನ್ನ ಹೊಂದಿರ್ತಕ್ಕಂಥವು, ನಮ್ಮ ಕಣ್ಣಿಗೆ ಗೋಚರ ಆಗದೇ ಇರ್ತಕ್ಕಂಥವು ನಾಗಗಳು. ಅವನ್ನ ನಾವು ದೇವರ ಒಂದು ಸಾಲಿಗೆ ಸೇರಿಸ್ತೀವಿ. ಸರ್ಪ ಅಂದ್ರೆ ಏನು? ಒಂದೇ ಎಡೆ ಇರುತ್ತೆ, ಆ ಭೌತಿಕವಾಗಿ ನಮ್ಮ ಕಣ್ಣಿಗೆ ಗೋಚರ ಆಗ್ತದೆ. ನಾವು ಏನ್ ನೋಡ್ತೀವಲ್ಲ ಹಾವುಗಳು, ಇವುಗಳಿಗೆ ನಾವು ಸರ್ಪ ಅಂತ ಕರಿಬೇಕು. ಒಂದಕ್ಕಿಂತ ಹೆಚ್ಚು ಎಡೆ ಇರ್ತಕ್ಕಂಥವಕ್ ಮಾತ್ರ ನಾವು ನಾಗ ಅಂತ ಕರಿಬೇಕು. ನಮಗೆ ಈ ಒಂದು ವ್ಯತ್ಯಾಸ ಅಂತಕ್ಕಂಥದ್ದು ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನನಗೆ ತಿಳಿದಿರ್ತಕ್ಕಂಥ ಅಂಶವನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಾಗರ ಕಲ್ಲು ಅಂತಕ್ಕಂಥದ್ದು ನಾಗದೇವನ ಒಂದು ಪ್ರತಿರೂಪ ಅಂತಂದು ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಈ ಒಂದು ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ನಾವು ಸಕಲ ರೀತಿಯ ಐಶ್ವರ್ಯವನ್ನ ಪಡಿಬಹುದು, ಹೆಚ್ಚಾಗಿ ಅತಿ ಮುಖ್ಯವಾಗಿ ಸಂತಾನವನ್ನ ಪಡಿಬಹುದು ಅಂತಕ್ಕಂತಹ ಒಂದು ನಂಬಿಕೆ ಅಂತಕ್ಕಂಥದ್ದು ಇದೆ. ನಮ್ಮ ಒಂದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಪವಿತ್ರವಾಗಿರ್ತಕ್ಕಂತಹ ಮತ್ತು ಶಕ್ತಿಶಾಲಿ ನಾಗ ದೇವಸ್ಥಾನಗಳು ಬರ್ತವೆ. ಆ ಒಂದು ನಾಗ ದೇವಸ್ಥಾನಗಳಿಗೆ ನಾವು ದರ್ಶನವನ್ನ ಕೊಟ್ಟರೆ ನಮ್ಮ ಎಲ್ಲ ಕಷ್ಟಗಳ ನಿವಾರಣೆ ಆಗ್ತಕ್ಕಂತಹ ಒಂದು ನಂಬಿಕೆ ಅಂತಕ್ಕಂಥದ್ದು ಇದೆ. ಅಂತಹ ಕೆಲವು ದೇವಸ್ಥಾನಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ದೇವಸ್ಥಾನಗಳ ಪರಿಚಯವನ್ನ ನಾನು ಹೇಳ್ತಾ ಇದ್ದೀನಿ. ಮೊದಲನೆಯದಾಗಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಕುಕ್ಕೆ ಸುಬ್ರಹ್ಮಣ್ಯ. ಸಾಮಾನ್ಯವಾಗಿ ನಮಗೆಲ್ರಿಗೂ ಗೊತ್ತಿರ್ತಕ್ಕಂತಹ ವಿಷಯ. ಎಲ್ರನ್ನೂ ಒಂದಲ್ಲ ಒಂದ್ಸರಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿಯನ್ನ ಕೊಟ್ಟಿರ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ದೇವಸ್ಥಾನ ಇದು ಪರಶುರಾಮರು ಸ್ವತಃ ತಾವೇ ನಿರ್ಮಿಸಲ್ಪಟ್ಟಿರ್ತಕ್ಕಂತಹ 7 ಮೋಕ್ಷ ಕ್ಷೇತ್ರಗಳಲ್ಲಿ ಒಂದಾಗಿ ಪರಶುರಾಮರೇ ಸ್ವತಃ ಇದನ್ನೇನ್ ಮಾಡಿದಾರಪ್ಪ ಅಂದ್ರೆ ನಿರ್ಮಿಸಿದ್ದಾರೆ ಈ ಒಂದು ದೇವಸ್ಥಾನವನ್ನ ಅಂತಕ್ಕಂತಹ ಒಂದು ನಂಬಿಕೆ ಇದೆ. ಈ ಕ್ಷೇತ್ರದಲ್ಲಿ ದೈವಿಕ ಒಂದು ಶಕ್ತಿಯನ್ನ ಹೊಂದಿರ್ತಕ್ಕಂತಹ ವಾಸುಕಿ ಅಂತಕ್ಕಂತಹ ನಾಗನ ಜೊತೆಗೆ ಸುಬ್ರಹ್ಮಣ್ಯ ಮೂರ್ತಿಯನ್ನ ನಾವಿಲ್ಲಿ, ವಿಗ್ರಹವನ್ನು ಇಲ್ಲಿ ಪೂಜೆ ಮಾಡೋದನ್ನ ನಾವಿಲ್ಲಿ ನೋಡ್ತೀವಿ. ಸುಬ್ರಹ್ಮಣ್ಯನ ಜೊತೆಗೆ ವಾಸುಕಿಯ ಒಂದು ವಿಗ್ರಹ ಅಂತಕ್ಕಂಥದ್ದು ಇದೆ. ಈ ಕ್ಷೇತ್ರ ಕುಮಾರಧಾರಾ ನದಿಯ ದಡದಲ್ಲಿ ಬರುತ್ತಿದೆ. ಈ ದೇವರ ಒಂದು ದರ್ಶನದಿಂದ ಸರ್ಪದೋಷ ನಿವಾರಣೆಯಾಗಿ ಸಕಲ ಐಶ್ವರ್ಯ ಮತ್ತೆ ಆರೋಗ್ಯ ಸಿದ್ಧಿಸ್ತದೆ ಅಂತಕ್ಕಂತಹ ನಂಬಿಕೆ ನಮ್ಮಲ್ಲಿ ಇದೆ. ಈಗ್ಲೂ ಸಹಿತ ನೋಡಿ, ನಮ್ಮಲ್ಲಿ ಕೆಲವು ಪುರೋಹಿತರು ಶಾಸ್ತ್ರವನ್ನ ಹೇಳ್ತಕ್ಕಂತಹವರು ಏನಾದ್ರೂ ಸರ್ಪದೋಷ ಇದೆ ನಮ್ಗೆ ಅಂತಂದ್ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಹೇಳ್ತಾರೆ, ನಿಮಗೆ ಸರ್ಪದೋಷ ಇದೆ, ನೀವು ಹೋಗ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಪೂಜೆನ ಮಾಡಿಸ್ಕೊಂಡ್ ಬನ್ನಿ ಅಂತಂದ್ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ನಮ್ಮಲ್ಲಿ ಈ ಒಂದು ನಂಬಿಕೆ ಅಂತಕ್ಕಂಥದ್ದಿದೆ. ನಾವು ಸಾಮಾನ್ಯವಾಗಿ ಸರ್ಪದೋಷ ನಿವಾರಣೆಗಾಗಿ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಾವು ಹೋಗೋದನ್ನ ನಾವಿಲ್ಲಿ ಕಾಣ್ತೀವಿ. ಇದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಬಹಳ ಪ್ರಸಿದ್ಧಿಯನ್ನ ಹೊಂದಿರ್ತಕ್ಕಂಥ ಹಾಗೂ ಶಕ್ತಿಶಾಲಿ ನಾಗ ಮಂದಿರ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಎರಡನೆಯದು ಮನ್ನರಸಾಲ ನಾಗರಾಜ ದೇವಸ್ಥಾನ, ಕೇರಳದ ಮನ್ನರಸಾಲ ಅಂತಕ್ಕಂತಹ ಸ್ಥಳದಲ್ಲಿ ಇರ್ತಕ್ಕಂತಹ ನಾಗರಾಜ ದೇವಸ್ಥಾನ. ಇದು ಸಹಿತ ಅತ್ಯಂತ ಶಕ್ತಿಶಾಲಿ ನಾಗ ದೇವಸ್ಥಾನ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಈ ಒಂದು ದೇವಸ್ಥಾನ ನಾಗಗಳ ರಾಜ ನಾಗರಾಜನಿಗೆ ಸಮರ್ಪಿತ ಆಗಿದೆ. ಈ ದೇವಸ್ಥಾನವನ್ನು ನಿರ್ಮಿಸಿದ್ದು ಸಹಿತ ಪರಶುರಾಮರೇನೆ. ಈ ದೇವಸ್ಥಾನ 16 ಎಕರೆ ವಿಸ್ತಾರದಲ್ಲಿ ವ್ಯಾಪಿಸ್ಕೊಂಡಿದೆ ಅಂತ. ದೇವಸ್ಥಾನ 16 ಎಕರೆ ಜಮೀನಿನಲ್ಲಿ ಅಥವಾ ಭೂಮಿಯಲ್ಲಿ ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ವಿಶಾಲವಾಗಿ ಹರಡಿದೆ. ಇಲ್ಲಿ 30,000ಕ್ಕೂ ಅಧಿಕ ನಾಗರ ವಿಗ್ರಹಗಳಿದಾವೆ. 30,000ಕ್ಕೂ ಹೆಚ್ಚು ನಾಗರ ವಿಗ್ರಹಗಳಿದಾವೆ. ಅಷ್ಟೊಂದು ವಿಗ್ರಹಗಳು ಹೆಂಗ್ ಬಂದ್ವು ಅಂತಂದ್ರೆ, ನೋಡಿ, ನಾವ್ ಯಾರಾದ್ರೂ ಭಕ್ತರು ಹೋಗ್ಬಿಟ್ಟಲ್ಲಿ ಹರಿಕೆಯನ್ನು ಮಾಡ್ಕೊಂಡು ನಮ್ಮ ಒಂದು ಇಷ್ಟಾರ್ಥ ನೆರವೇರಿದ್ರೆ ನಾವು ಒಂದು ನಾಗರ ವಿಗ್ರಹವನ್ನ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿಸ್ತೀವಿ ಅಂತಂದ್ಬಿಟ್ಟು ಹರಕೆಯನ್ನ ಮಾಡ್ಕೊಳ್ತಕ್ಕಂಥದ್ದನ್ನ ನಾವ್ ಇಲ್ಲಿ ನೋಡ್ಬಹುದು. ಅವರ ಒಂದು ಇಷ್ಟಾರ್ಥ ಸಿದ್ಧಿ ಆದರೆ ಇಲ್ಲಿ ಹೋಗಿ ನಾಗರ ಕಲ್ಲಿನ ಪ್ರತಿಷ್ಠಾಪನೆ ಮಾಡಿ ಬರ್ತಕ್ಕಂಥದ್ದು ಒಂದು ಸಂಪ್ರದಾಯ. ಹೀಗಾಗಿ ಅಲ್ಲಿ ವರ್ಷದಿಂದ ವರ್ಷಕ್ಕೆ ನಾಗರ ಕಲ್ಲುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗೆ 30,000ಕ್ಕೂ ಅಧಿಕ ನಾಗರ ಕಲ್ಲುಗಳನ್ನ ನಾವಿಲ್ಲಿ ಕಾಣಬಹುದು. ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಮಹಿಳಾ ಅರ್ಚಕರಿದ್ದಾರೆ. ಇಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥವ್ರು ಮಹಿಳೆಯರೇ ಮಾಡ್ತಾರೆ. ಮಹಿಳಾ ಅರ್ಚಕರಿರ್ತಕ್ಕಂತಹ ಕೇರಳದ ಏಕೈಕ ದೇವಸ್ಥಾನ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಇಲ್ಲಿ ಪ್ರಸಾದ ರೂಪವಾಗಿ ಅರಿಶಿಣವನ್ನ ಕೊಡ್ತಾರೆ. ಈ ಒಂದು ಅರಿಶಿಣ ಅಂತ ಇಲ್ಲಿ ಕೊಡ್ತಕ್ಕಂಥ ಅರಿಶಿಣ ಚರ್ಮ ರೋಗ ನಿವಾರಣೆಯನ್ನ ಮಾಡ್ತಕ್ಕಂತಹ ಒಂದು
ಅಂಶವನ್ನ ಹೊಂದಿದೆ. ಅದು ಅಷ್ಟು ಅದು ಪ್ರಭಾವವನ್ನು ಬೀರುತ್ತಂತ. ಆ ಅರಿಶಿನವನ್ನು ನಾವು ಹಚ್ಕೊಂಡ್ರೆ ಚರ್ಮ ರೋಗ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಇಲ್ಲಿ ಅರಿಶಿನವನ್ನ ಪ್ರಸಾದದ ರೂಪದಲ್ಲಿ ಕೊಡೋದನ್ನ ನಾವಿಲ್ಲಿ ಕಾಣಬಹುದು. ಮೂರನೆಯ ದೇವಸ್ಥಾನ ಯಾವುದು ಅಂದ್ರೆ ಉಜ್ಜಯಿನಿಯಲ್ಲಿ ಬರ್ತಕ್ಕಂತಹ ನಾಗಚಂದ್ರೇಶ್ವರ ದೇವಸ್ಥಾನ. ಇದು ಮಧ್ಯಪ್ರದೇಶದ ರಾಜ್ಯದಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಇದು ಉಜ್ಜಯಿನಿ ಅಂತಕ್ಕಂಥದ್ದು. ಇಲ್ಲಿ ಮಹಾಕಾಳೇಶ್ವರ ದೇವಸ್ಥಾನದ 3ನೆಯ ಮಹಡಿಯಲ್ಲಿ ಒಂದು ದೇವಸ್ಥಾನ ಇದೆ. ಅದರ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಅದು ವರ್ಷದಲ್ಲಿ ಒಮ್ಮೆ ಮಾತ್ರ ಆ ಒಂದು ದೇವಸ್ಥಾನವನ್ನು ತೆರೆದು ಪೂಜೆ ಮಾಡೋದನ್ನ ನಾವಿಲ್ಲಿ ಕಾಣ್ಬಹುದು. ಅದೇ ಯಾವ ದೇವಸ್ಥಾನ ಯಾವ್ದಂದ್ರೆ ನಾಗಚಂದ್ರೇಶ್ವರ ದೇವಸ್ಥಾನ. ನೋಡ್ರಿ, ಇಲ್ಲಿ ಶಿವ ಪಾರ್ವತಿಯರು ಕುಟುಂಬ ಸಮೇತರಾಗಿ ಆವಿನ ಹಾಸಿಗೆ ಮೇಲೆ ಕುಳಿತಿದ್ದಾರೆ. ಬೇರೆ ಯಾವ ವಿಶ್ವದ ಯಾವ ದೇವಸ್ಥಾನದಲ್ಲಿ ಸಹಿತನೂ ಶಿವಪಾರ್ವತಿ ಆವಿನ ಎಡೆಯ ಮೇಲೆ ಕೂತಿಲ್ಲ. ಇಲ್ಲಿರ್ತಕ್ಕಂತಹ ನಾಗಚಂದ್ರೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಈ ಒಂದು ದೃಶ್ಯವನ್ನ ನಾವಿಲ್ಲಿ ಕಾಣಬಹುದು. ನಾಗರಾಜ ತಕ್ಷಕ ಶಿವನ ಅನುಗ್ರಹಕ್ಕಾಗಿ ಘೋರವಾಗಿರ್ತಕ್ಕಂತಹ ತಪಸ್ಸನ್ನ ಮಾಡ್ತಾನೆ. ಆ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗ್ಬಿಟ್ಟು ಅವನಿಗೆ ಒಂದು ಅಭಯವನ್ನ ಕೊಡ್ತಾನೆ. ಈ ಸ್ಥಳದಲ್ಲಿ ನಾವು ನಿನ್ನ ಹಾಸಿಗೆಯ ಮೇಲೆ ಕುಟುಂಬ ಸಮೇತರಾಗಿ ವಾಸ ಮಾಡ್ತೀವಿ ಅಂತಂದ್ ಹೇಳ್ಬಿಟ್ಟು ಶಿವ ಇವರಿಗೆ ಅಭಯವನ್ನ ಕೊಡ್ತಾನೆ. ನಾಗರಾಜನಿಗೆ ಬಹಳ ಖುಷಿ ಆಗುತ್ತೆ. ತಕ್ಷಕ ರಾಜನಿಗೆ ಮತ್ತೊಂದು ವರವನ್ನ ಕೇಳ್ತಾನೆ ನಾಗರಾಜ ಶಿವನಿಗೆ, ನನಗೆ ನಿನ್ನ ದೇವಸ್ಥಾನಕ್ಕೆ ನಿನ್ನ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರಿಂದ ಯಾವುದೇ ಅಡ್ಡಿ ಅಂತಕ್ಕಂಥದ್ದು ನನಗೆ ಆಗ್ಬಾರ್ದು ಅಂತಂದ್ಬಿಟ್ಟು. ಆಗ ಶಿವ ಏನ್ ಅಭಯ ಕೊಡ್ತಾನೆ ಅಂದ್ರೆ, ಆಯ್ತು, ನನ್ನ ಭಕ್ತರಿಂದ ನಿನಗೆ ಯಾವುದೇ ಒಂದು ರೀತಿಯ ಅಡ್ಡಿ ಅಂತಕ್ಕಂಥದ್ದು ಆಗೋದಿಲ್ಲ. ಆದ್ರೆ ನಿನಗೆ ವರ್ಷದಲ್ಲಿ ಒಮ್ಮೆ ಮಾತ್ರ ಪೂಜೆ ಅಂತಕ್ಕಂಥದ್ದು ಸಲ್ಲಲಿ ಅಂತಂದೇಳ್ಬಿಟ್ಟು ಶಿವ ಅಭಯವನ್ನ ಕೊಡ್ತಾನೆ. ಆ ದಿನ ಯಾವುದು ಅಂತಂದ್ರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಮಾತ್ರ ಈ ಒಂದು ನಾಗಚಂದ್ರೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಅದನ್ನ ಭಕ್ತರಿಗೆ ತೆರೆದಿರ್ತಾರೆ. ಆ ದಿನ ವಿಶೇಷವಾಗಿರ್ತಕ್ಕಂತಹ ಪೂಜೆಯನ್ನ ಮಾಡ್ತಾರೆ. ಆ ಪೂಜೆ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ದೇವಸ್ಥಾನದ ಬಾಗಿಲನ್ನ ಹಾಕ್ತಾರೆ. ಮತ್ತೆ ಮರು ವರ್ಷದ ಮತ್ತೆ ಪಂಚಮಿಯ ದಿನ ಮಾತ್ರ ಆ ಒಂದು ದೇವಸ್ಥಾನವನ್ನ ತೆರೆಯೋದನ್ನ ನಾವಿಲ್ಲಿ ಕಾಣಬಹುದು. ಮತ್ತೊಂದು ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ವಿಶೇಷ ಶಕ್ತಿಯನ್ನ ಹೊಂದಿರ್ತಕ್ಕಂತಹ ಮತ್ತೊಂದು ದೇವಸ್ಥಾನ ಯಾವ್ದು ಅಂದ್ರೆ ನಾಗರಕೊಯಿಲ್ ನಾಗರಾಜ ದೇವಸ್ಥಾನ, ತಮಿಳುನಾಡಿನಲ್ಲಿ ಬರ್ತಕ್ಕಂತಹ ಒಂದು ದೇವಸ್ಥಾನ ಇದು. ಕನ್ಯಾಕುಮಾರಿಯ ಬಳಿ ನಾಗರಕೊಯಿಲ್ ಅಂತಕ್ಕಂತಹ ಹೆಸರಿನ ನಗರದಲ್ಲಿ ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ಇದೆ. ಇದು ದೈವಿಕ ಸರ್ಪ ವಾಸುಕಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು. ಈ ಗರ್ಭಗುಡಿಯಲ್ಲಿ 5 ಎಡೆಯ ನಾಗವನ್ನ ಪೂಜೆ ಮಾಡ್ತಾರೆ. ಇಲ್ಲಿರ್ತಕ್ಕಂತಹ ನಾಗರ ಒಂದು ವಿಗ್ರಹಕ್ಕೆ 5 ತಲೆ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ನಾಗರಕೊಯಿಲ್ ಅಂತಂದ್ರೆ ನಾಗದೇವತೆಯ ಮಂದಿರ ಅಂತಂದ್ ಹೇಳ್ಬಿಟ್ಟು ಅರ್ಥ. ನೋಡ್ರಿ, ಆ ಪಟ್ಟಣಕ್ಕೆ ನಾಗರಕೊಯಿಲ್ ಅಂತಕ್ಕಂತಹ ಹೆಸರೇನೆ ಬಂದಿದೆ. ಇಲ್ಲಿಯ ಒಂದು ವಿಶೇಷತೆ ಏನು ಅಂತಂದ್ರೆ ಒಂದು ಪೌರಾಣಿಕ ಕಥೆನೂ ಬರುತ್ತೆ ಇಲ್ಲಿ. ಒಬ್ಬ ಮಹಿಳೆ ಈ ಗ್ರಾಮಕ್ಕೆ ಹಸುಗಳಿಗೆ ಹುಲ್ಲನ್ನ ಕೊಯ್ಲಿಕ್ಕೆ ಬಂದಿರ್ತಾಳೆ. ಅವಳು ಆಯುಧದಿಂದ ಹುಲ್ಲನ್ನ ಕೊಯ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ವಸ್ತುವಿಗೆ ಇವಳ ಒಂದು ಆಯುಧ ತಗಲಿಬಿಟ್ಟು ರಕ್ತ ಸುರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ರಕ್ತವನ್ನ ನೋಡಿದಾಗ ಇವಳಿಗೆ ಬಹಳ ಗಾಬರಿ ಆಗ್ಬಿಡುತ್ತೆ. ಆ ಹುಲ್ಲು ಕೊಯ್ಯೋದನ್ನ ನಿಲ್ಲಿಸಿ ಇವಳು ತನ್ನ ಹಳ್ಳಿಗೆ ಬಂದು ಹಳ್ಳಿಯ ಜನರಿಗೆ ಈ ಒಂದು ವಿಷಯವನ್ನ ತಿಳಿಸ್ತಾಳೆ. ಈ ರೀತಿ ಆಯ್ತು, ನಾನು ಹುಲ್ಲನ್ನ ಕೊಯ್ಬೇಕಾದ್ರೆ ಈ ರೀತಿ ರಕ್ತ ಬರ್ತಕ್ಕಂಥದ್ದು ನನ್ನ ಕಣ್ಣಿಗೆ ಕಾಣಿಸ್ತು ಅಂತಂದ್ಬಿಟ್ಟು ಅವಳು ಗಾಬರಿಯಿಂದ ಹೇಳಿದಾಗ ಅಲ್ಲಿ ಇರ್ತಕ್ಕಂತಹ ಜನ ಏನ್ ಮಾಡ್ತಾರೆ, ಆ ಒಂದು ಸ್ಥಳಕ್ಕೆ ಬರ್ತಾರೆ. ಎಲ್ರು ಏನಾಗಿದೆ ಅಲ್ಲಿ ವಸ್ತುಸ್ಥಿತಿ ಏನು ತಿಳಿಬೇಕು ಅಂತಂದ್ಬಿಟ್ಟು ಅಲ್ಲಿಗೆ ಬಂದಾಗ ಅಲ್ಲಿ ಆ ಒಂದು ಸ್ಥಳವನ್ನ ಅಗೆದಾಗ, ರಕ್ತ ಬಂದಿರ್ತಕ್ಕಂತಹ ಸ್ಥಳವನ್ನ ಅಗೆದಾಗ ಅಲ್ಲಿ ಒಂದು 5 ಎಡೆಯ ನಾಗರಾಜನ ವಿಗ್ರಹ ಅಂತಕ್ಕಂಥದ್ದು ಕಾಣಿಸುತ್ತೆ. ಆ ಒಂದು ವಿಗ್ರಹಕ್ಕೆ ಅವಳ ಆಯುಧ ತಗಲಿಬಿಟ್ಟು ಅಲ್ಲಿ ರಕ್ತ ಬಂದಿರುತ್ತೆ. ಆ ಒಂದು ವಿಗ್ರಹವನ್ನ ನೋಡಿರ್ತಕ್ಕಂತಹ ಜನ ಅಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ನಂತರ ಹಲವಾರು ವರ್ಷಗಳ ನಂತರ ಕೇರಳದ ರಾಜ ಮಾರ್ತಾಂಡವರ್ಮ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಅವನಿಗೆ ಚರ್ಮ ರೋಗ ಅಂತಕ್ಕಂಥದ್ದಿರುತ್ತೆ. ಆ ಒಂದು ಮಾರ್ತಾಂಡವರ್ಮ ಈ ಒಂದು ದೇವಸ್ಥಾನಕ್ಕೆ ಬಂದು ಆ ಒಂದು ದೇವಸ್ಥಾನದಲ್ಲಿ ಅರ್ಚನೆಯನ್ನ ಮಾಡಿಸಿ ಪೂಜಾ ಕಾರ್ಯಗಳನ್ನ ಕೈಗೊಂಡಾಗ ಅವನಿಗೆ ನೋಡ್ರಿ ಆಶ್ಚರ್ಯ ಅನಿಸುವ ರೀತಿಯಲ್ಲಿ ಅವನ ಒಂದು ಚರ್ಮ ರೋಗ ಅಂತಕ್ಕಂಥದ್ದು ವಾಸಿಯಾಗುತ್ತೆ. ಅವನಿಗೆ ಬಹಳ ಸಂತೋಷ ಆಗುತ್ತೆ. ಅದರ ಒಂದು ಸವಿ ನೆನಪಿಗಾಗಿ ಅವನು ವಿಶಾಲವಾಗಿರ್ತಕ್ಕಂತಹ ಒಂದು ನಾಗ ಮಂದಿರವನ್ನ
ನಿರ್ಮಾಣ ಮಾಡುತ್ತಾನೆ. ಇಲ್ಲಿ ಪ್ರಸಾದ ರೂಪವಾಗಿ ಮಣ್ಣನ್ನ ಕೊಡ್ತಾರೆ. ಅದು ಹುತ್ತದ ಮಣ್ಣು. ಆ ಮಣ್ಣನ್ನ ಚರ್ಮರೋಗಿಗಳು ತಮ್ಮ ಒಂದು ಚರ್ಮರೋಗ ಇರ್ತಕ್ಕಂತಹ ಅಂಗಾಂಗಗಳಿಗೆ ಹಚ್ಚಿದಾಗ ಆ ಒಂದು ಚರ್ಮರೋಗ ಅಂತಕ್ಕಂಥದ್ದು ವಾಸಿಯಾಗುತ್ತೆ ಅಂತಕ್ಕಂತಹ ಒಂದು ನಂಬಿಕೆ ಅಂತಕ್ಕಂಥದ್ದು ಇದೆ. ಈಗಲೂ ಸಹಿತ ಅಲ್ಲಿ ನಾವು ಈ ಒಂದು ವಿಶೇಷತೆಯನ್ನ ಮಣ್ಣನ್ನ ಪ್ರಸಾದ ರೂಪವಾಗಿ ಕೊಡ್ತಕ್ಕಂಥದನ್ನ ನಾವಿಲ್ಲಿ ಕಾಣಬಹುದು. 5ನೆಯ ಒಂದು ಶಕ್ತಿಶಾಲಿ ನಾಗ ದೇವಸ್ಥಾನ ಯಾವುದು ಅಂದ್ರೆ ಶೇಷನಾಗ ದೇವಸ್ಥಾನ, ಜಮ್ಮು ಕಾಶ್ಮೀರ. ಇದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಬರ್ತಕ್ಕಂತಹ ಒಂದು ದೇವಸ್ಥಾನ. ಇದು ಈ ಒಂದು ಜಮ್ಮುವಿನ ಹತ್ತಿರ ಬರ್ತಕ್ಕಂತಹ ವಿಶಾಲವಾದ ಮಂಚ ಅಂತಕ್ಕಂತಹ ಹೆಸರಿನ ಸರೋವರದ ದಡದಲ್ಲಿ ಬರ್ತಕ್ಕಂತಹ ಒಂದು ದೇವಸ್ಥಾನ ಇದು. ಆ ಸರೋವರದ ಹೆಸರು ಮಂಚ ಸರೋವರ ಅಂತಂದ್ ಹೇಳ್ಬಿಟ್ಟು ಇಲ್ಲಿ ಇರ್ತಕ್ಕಂತಹ ದೇವರು ಯಾವುದು ಅಂದ್ರೆ ಶೇಷನಾಗ. ಇದು 6 ತಲೆಗಳ ವಿಗ್ರಹ ಅಂತ ಇದೆ. 6 ತಲೆಗಳನ್ನ ಹೊಂದಿರತಕ್ಕಂತಹ ವಿಗ್ರಹವನ್ನು ನಾವಿಲ್ಲಿ ಕಾಣಬಹುದು. ಸ್ವತಃ ಶೇಷನಾಗನೇ ಈ ಒಂದು ಸರೋವರವನ್ನ ನಿರ್ಮಾಣ ಮಾಡಿದ ಅಂತಕ್ಕಂತಹ ನಂಬಿಕೆ ಇದೆ. ಹಾಗೂ ಈಗಲೂ ಸಹಿತ ನಾನು ಶೇಷನಾಗ ಈ ಸರೋವರದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತಂದ್ ಹೇಳ್ಬಿಟ್ಟು ಜನಗಳ ನಂಬ್ತಾ ಇದ್ದಾರೆ. ಇಲ್ಲಿಯ ಒಂದು ವಿಶೇಷತೆ ಏನಂದ್ರೆ ನವವಿವಾಹಿತರು, ನವ ದಂಪತಿಗಳು ಇಲ್ಲಿಗೆ ಬಂದು ದರ್ಶನವನ್ನ ತಗೊಂಡ್ರೆ ಆದಷ್ಟು ಬೇಗ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತಕ್ಕಂತಹ ನಂಬಿಕೆ ಇದೆ. ಆದ್ರಿಂದ ಈ ದೇವಸ್ಥಾನಕ್ಕೆ ನವ ದಂಪತಿಗಳು ಈ ಒಂದು ದೇವಸ್ಥಾನಕ್ಕೆ ದರ್ಶನವನ್ನ ಕೊಡ್ತಕ್ಕಂಥದ್ದನ್ನ ನಾವು ವಿಶೇಷವಾಗಿ ಕಾಣಬಹುದು. ಇದು ಜಮ್ಮು ವಿಮಾನ ನಿಲ್ದಾಣದಿಂದ ಕೇವಲ 69 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸರೋವರ ಅಂತಕ್ಕಂಥದ್ದು ಇದೆ. ಈ ಒಂದು 5 ಪ್ರಸಿದ್ಧವಾಗಿರ್ತಕ್ಕಂತಹ ನಮ್ಮ ಒಂದು ದೇಶದಲ್ಲಿರ್ತಕ್ಕಂತಹ ಒಂದು ಶಕ್ತಿಶಾಲಿ ನಾಗರ ದೇವಸ್ಥಾನಗಳು ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಯಾವುದೇ ಒಂದು ಹಬ್ಬದ ಒಂದು ಆಚರಣೆಯ ಹಿನ್ನೆಲೆ ಅಂತಕ್ಕಂಥದನ್ನ ನಾವು ತಿಳ್ಕೊಂಡಾಗ, ನಮ್ಮ ಮಕ್ಕಳಿಗೆ ನಾವು ಈ ವಿಷಯವನ್ನ ತಿಳಿಸಿಕೊಟ್ಟಾಗ ಆ ಹಬ್ಬದ ಒಂದು ವಿಶೇಷತೆ ಅಂತಕ್ಕಂಥದ್ದು ಮಕ್ಕಳಿಗೆ ಗೊತ್ತಾಗುತ್ತೆ. ಇದು ನಮ್ಮ ನಾಗರ ಪಂಚಮಿ ಹಬ್ಬದ ಒಂದು ಆಚರಣೆಯ ಹಿಂದೆ ಇರ್ತಕ್ಕಂತಹ ವಿಶೇಷತೆ ಅಂತಂದ್ ಹೇಳ್ಬಿಟ್ಟು ಹೇಳ್ಬಹುದು. ನನಗೆ ತಿಳಿದಿರ್ತಕ್ಕಂತಹ ಅಂಶವನ್ನ ಸ್ವಲ್ಪ ಜ್ಞಾನವನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ನನಗೆ ಈ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ, ಪರಿಚಯಿಸಿರ್ತಕ್ಕಂತಹ ಗೀತಾ ಮೇಡಮ್ ಅವರಿಗೆ ಮತ್ತೊಮ್ಮೆ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮಿಸ್ಟರ್. ಎಲ್ರಿಗೂ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.